Hey guys, good morning. Welcome to my new vlog. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ದ ಏನಪ್ಪ ವಿಶೇಷತೆ ಅಂತಂದ್ರೆ, ಇವತ್ತಿನ ವ್ಲಾಗಲ್ಲಿ ತೋಪಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಇದೆ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಜಾತ್ರೆ ಯಾವ ಥರ ಇರ್ತೈತೆ ಅನ್ನೋದು ತೋರಿಸ್ತೇನೆ, ಮತ್ತು ಎಷ್ಟು ಭಕ್ತಾದಿಗಳು ಬಂದಿರ್ತಾರ, ಜಾತ್ರೆಯಲ್ಲಿ ಏನೇನು ಇರ್ತೈತೆ ಅನ್ನೋದನ್ನು ತೋರಿಸ್ತೇನೆ. ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾವಿವಾಗ ಬಂಕಾಪುರದಲ್ಲಿದ್ದೇವೆ. ನೋಡ್ತಿದ್ರಿ, ಜಾತ್ರೆ ಮಾಡೋಕೆಲ್ಲ ಜನ ಬರ್ತಾ ಇದ್ದಾರೆ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಹಳ್ಳಿಗಳಿಂದ. ನಾವಿವಾಗ ದೇವಸ್ಥಾನದ ನಿಯರ್ ಇದ್ದೇವೆ. ಇನ್ನೊಂದು 5 to 10 minutes ಅಲ್ಲಿ ನಾವು ದೇವಸ್ಥಾನ ರೀಚ್ ಆಗ್ತೇವೆ. ಜಾತ್ರೆಯಲ್ಲಿ ನೋಡ್ತಿದ್ರಿ ನೀವು, ಎಲ್ಲಾನು ಬಂದಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಜಾತ್ರೆ ಮಾಡ್ತಾರಲ್ಲ, ಆಟ ಆಡೋಕೆ ಎಲ್ಲಾನು ಬಂದಿದೆ. ಮತ್ತೆ ಕುಸ್ತಿನೂ ನಡೆಯುತ್ತಂತೆ. ಅದಾದ್ಮೇಲೆ ವಿಭಿನ್ನವಾದ ಕಾರ್ಯಕ್ರಮಗಳು ಇರ್ತಾವ. ಏನೇನಿದೆ ಇವಾಗ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತೀನಿ. ಮೊದಲೇ ದೇವಿ ಆಶೀರ್ವಾದ ಪಡ್ಕೊಳ್ಳೋಣ. ಆಶೀರ್ವಾದ ಪಡ್ಕೊಂಡು ಆದ್ಮೇಲೆ ಮುಂದಿನ ಕಾರ್ಯಕ್ರಮವನ್ನ ಮಾಡೋಣ ಅಂತ. ನೋಡ್ತಿದ್ರೆ ಕ್ರೌಡ್ ಯಾವ ಥರ ಇದೆ ಅನ್ನೋದನ್ನ. ತುಂಬಾ ಜನ ಭಕ್ತಾದಿಗಳು ಬಂದಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಜನ ಎತ್ತಿನ ಗಾಡಿನ ತಗೊಂಡ್ಬಂದಿದಾರ. ನೋಡ್ತಿದ್ದೀರಿ ನೀವು. ಊಟ ಮಾಡ್ತಿದ್ದಾರೆ ಎಲ್ಲಾರು. ಊಟ ಟೈಮ್ ಇದೆ. ಚಕಡಿ ಹತ್ರ ಕುತ್ಕೊಂಡು ಎಲ್ಲಾರು ಊಟ ಮಾಡಕತ್ತಾರ. ಜಾತ್ರೆ ಮಾತ್ರ ತುಂಬಾ ಸಖತ್ತಾಗಿರ್ತೈತಿ. ಇವಾಗ ತೋರಿಸ್ತೇನೆ ನಿಮಗೆ ಯಾವ್ಯಾವ ತರ ಇರುತ್ತೆ. ಊರಿಂದ ಎಲ್ಲ ಆಟೋ ಒಳಗೆ ಬರತ್ತಾರ ಜನ, ನೀವು ನೋಡತ್ತೀರಿ. ಚಕಡಿ ಕೆಳಗಡೆ ಕುತ್ಕೊಂಡು ಎಲ್ಲಾರು ಊಟ ಮಾಡಕತ್ತಾರ. ಹಸಿವು ಐತಿ, ಊಟ ಟೈಮ್ ಇದೆ. ಎಷ್ಟೊಂದು ಜನ ಬಂದಿದಾರ ನೀವು ನೋಡಕತ್ತೀರಿ. ಇವಾಗ ಭಾಳ ಊರಿಂದ ಜನ ಬಂದಿದಾರ. ಬೈಕ್ನು ಹಂಗ ಬಂದಿದಾವ, ಎತ್ತಿನ ಗಾಡಿನೂ ಹಂಗ ಬಂದಿದಾವ, ಟ್ರ್ಯಾಕ್ಟರ್ ಹಂಗ ಬಂದಿದಾವ, ಆಟೋನು ಬಂದಿದಾವ. ಎಷ್ಟೊಂದು ಜನ ಬರಾಕತ್ತೈತಿ, ನೀವು ನೋಡ್ತಿದ್ರಿ. ಇಲ್ಲೇ ಅರ್ಧ ಜನ ಇವಾಗ ದರ್ಶನ ಮುಗಿಸ್ಕೊಂಡು ವಾಪಸ್ ಬರತ್ತಾರ. ನೀವು ನೋಡ್ತಾ ಇದ್ದೀರಿ ಇಲ್ಲಿ ಜಾತ್ರೆ ನಡೀತಿದೆ ಅಲ್ಲ. ಜಾತ್ರೆ ಸುತ್ತಮುತ್ತ ಊರಿನ ಜನ ದೇವಸ್ಥಾನಕ್ಕೆ ಬರ್ತಾರ, ದೇವಿ ದರ್ಶನ ಮಾಡ್ತಾರ.
ಆಮೇಲೆ ಅಲ್ಲಿ ಚಕಡಿ ಗಾಡಿ ಒಳಗೆ ಟೆಂಟ್ ಹಾಕೊಂತಾರ. ಈ ಥರ ಟೆಂಟ್ ಹಾಕೊಂಡ ಅಡಿಗೆ ಕಟ್ಕೊಂಡ್ ಇರ್ತಾರಲ್ಲ, ಅಡಿಗೆ ಕಟ್ಕೊಂಡ್ಬಂದು ಊಟ ಮಾಡ್ತಾರ. ಊಟ ಮಾಡಿದಾದ್ಮೇಲೆ ಸಂಜೆ ಎಲ್ಲ ಜಾತ್ರೆ ಮುಗಿಸಿ ರಿಟರ್ನ್ ಮನೆಗೆ ಹೋಗ್ತಾರ. ಅವ್ರ ಎತ್ತುಗಳು ಹೆಂಗದವನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಎತ್ತಿಗೆ ಊಟ ಹಾಕಿ ಇವಾಗ ನೀರಿಟ್ಟಾರ. ನೀವು ನೋಡ್ತಿದ್ದೀರಿ ಇವಾಗ ತಾಯಿ ದರ್ಶನ ಮಾಡ್ಕೊಂಡ ಊಟ ಮಾಡ್ಕೊಂಡ ಇಲ್ಲಿ ಚಕಡಿ ಟೆಂಟಲ್ಲೇ ರೆಸ್ಟ್ ಮಾಡ್ತಿದಾರ ರೈತರೆಲ್ಲ. ಇವ್ರ ಭಾಳ ಖುಷಿ ಆಗ್ತೈತಿ ನೋಡಿದ್ರೆ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಎಲ್ಲ ರೈತರು ಬಂದಿದ್ದಾರೆ, ಭಕ್ತರು ಬಂದಿದ್ದಾರೆ, ಎತ್ತಿನ ಗಾಡಿಗಳು ಬಂದಿದ್ದಾರೆ. ಅದೊಂದು ಭಾಳ ಖುಷಿ ಆಗತ್ತೆ. ನೀವು ನೋಡ್ತಿದ್ದೀರಿ ಇಲ್ಲೇ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎತ್ತಿನ ತೊಗೊಂಡ್ಬರ್ತಿದಾರ. ನೀವು ನೋಡ್ತಿದ್ರಿ ಜಾತ್ರೆಗೆ. ಅಲ್ಲಿ ನೀವು ನೋಡತ್ತೀರಿ ಒಂದು ಹೋರಿಕರ ಐತಿ, ಒಂದು ಕುದುರೆ ಕಟ್ಟಾರಲ್ಲೇ. ಎಲ್ಲಾರು ಊಟ ಮಾಡಕತ್ತಾರ. ಅಡಿಗೆ ಕಟ್ಕೊಂಡ್ ಬಂದಿದ್ದನ್ನ ನೀವು ನೋಡಕತ್ತೀರಿ. ಸಂಜೆ ಮುಂದೆ ಎಲ್ಲಾ ಜಾತ್ರೆಗೆ ರೆಡಿ ಮಾಡಕತ್ತಾರ. ಆಟ ಆಡೋದನ್ನೆಲ್ಲ ನೀವು ನೋಡಕತ್ತೀರಿ. ಇಲ್ಲ ನೀವು ನೋಡ್ತಿದ್ದೀರಿ ಜಾತ್ರೆ ಎನ್ವಿರಾನ್ಮೆಂಟ್ ಯಾವ ಥರ ಇದೆ ಅನ್ನೋದನ್ನ. ಬೇರೆ ಬೇರೆ ಕಡೆಯಿಂದ ಜನ ಬಂದಿದ್ದಾರ, ಜೋಕಾಲಿ ಹಾಕಿದಾರ, ಎಲ್ಲರೂ ಆಟ ಆಡತ್ತಾರ. ಸಣ್ಣ ಮಕ್ಕಳಿಗೂ ಆಟ ಆಡಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದಾರ. ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಟೆಂಟ್ ಅದು ಹಾಕಕ್ಕೆ ರೆಡಿ ಮಾಡ್ತಿದಾರ. ನೀವು ನೋಡ್ತಿದ್ರಿ ಇಲ್ಲ. ನೋಡ್ತಿದ್ರಿ ಜಾತ್ರೆ ಇದ್ ನಮ್ಮ ಕಲ್ಲಂಗಡಿ ನೋಡುತ್ತಿದ್ರಿ. ಪಪ್ಪಾಯ, ಫ್ರೂಟ್ ಸಲಾಡ್ ಎಲ್ಲ ಮಾಡತ್ತಾರ. ಅಲ್ಲೇ ಗೋಬಿ ಮಾಡಕತ್ತಾರ. ಜಾತ್ರೆ ಐಟಮ್ಸ್ ಎಲ್ಲ ಬಂದವ, ಬಳಿ ಎಲ್ಲ. ಈಗ ನೋಡ್ರಿ ಎಲ್ಲ ಭಕ್ತರು ಆಲ್ಮೋಸ್ಟ್ ಆಲ್ ಎಲ್ಲ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬರತ್ತಾರ ಇವಾಗ. ಇವಾಗ ದರ್ಶನ ಮಾಡಕ್ಕೆ ಒಳಗಡೆ ಹೋಗೋಣ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಯಾಕಂತಂದ್ರೆ ಎಲ್ಲ ಭಕ್ತಾದಿಗಳು ಬಂದಿದಾರ. ತುಂಬಾ ಗದ್ಲಿದೆ ಅಂತಾನೆ ಹೇಳ್ಬೋದು. ಇವಾಗ ದರ್ಶನ ಮಾಡ್ಕೊಂಡು ಬರೋಣ. ಬಂದಾದ್ಮೇಲೆ ನಾನು ನಿಮ್ಮ ಮತ್ತೆ ತೋರಿಸ್ತೀನಿ ಏನೇನಿದೆ, ಜಾತ್ರೆ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದಾರ ಅನ್ನೋದನ್ನ ನಾನು ನಿಮ್ಗೆ ಕ್ಲೀನಾಗಿ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಇವಾಗ ಬಜ್ಜಿ ಮಿರ್ಚಿ ಎಲ್ಲ ರೆಡಿ ಮಾಡತ್ತಾರೆ. ಇವಾಗ ಇಲ್ಲಿ ನೋಡತ್ರಿ ಹೋಟೆಲ್ ಗಿಟೆಲ್ ಎಲ್ಲ ಮಾಡಿದಾರ. ನೋಡ್ರಿ ಕುಸ್ತಿ ಇದಾವ. ಕುಸ್ತಿ ಪ್ರೈಸ್ ಏನೇನಿದಾವ ಇಲ್ಲಿ ನೋಡ್ರಿ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ದರ್ಶನ ಮಾಡಕ್ ಹೋಗೋಣ ಒಳಗಡೆ. ನೀವು ನೋಡ್ತಿದ್ರಿ ಎಷ್ಟೊಂದು ಜನ ಇದಾರ ಅಂತ ಹೇಳಿ.
ನೀವು ನೋಡ್ತಿದ್ದೀರಿ. ಕೋಪಿನ ದುರ್ಗಾದೇವಿನ ಇವತ್ತು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಇವಾಗ. ಇವತ್ತು ಜಾತ್ರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಭಕ್ತಾದಿಗಳ ಸಂಖ್ಯೆ ತುಂಬಾನೇ ಇದೆ. ನಾನು ಇವಾಗ ದರ್ಶನ ಮಾಡ್ಕೊಂಡು ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೇನೆ ಇವಾಗ. ಇವಾಗ ದರ್ಶನ ಎಲ್ಲ ಆಯ್ತು, ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದೆ. ಇವಾಗ ರೈತರ ಹತ್ರ ಹೋಗ್ತಿದ್ದೀನಿ. ಅವಾಗಲೇ ಕರೆದಿದ್ರು ಅವ್ರ, ಏನು ಹೇಳ್ತಾರೆ ಕೇಳೋಣ. ಮೇ ಬಿ ಅವ್ರು ಊಟ ಮಾಡ್ತಿರ್ಬೋದು. ಊಟ ಮುಗಿಸ್ಕೊಂಡ ನೋಡೋಣ, ಆದ್ರೆ ಅಲ್ಲೇ ಊಟ ಮಾಡೋಣ ಅಂತ. ಇಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಏನೇನಿದೆ ಎಲ್ಲ ತೋರಿಸ್ತೇನೆ ನಾನು ನಿಮಗೆ. ಸಾಕು ಪ್ರಶಾಂತ ಬಂದಿಲ್ಲ. ನಾಳೆ ಬರ್ತಾನ. ನೀ ಯಾವಾಗ ಬಂದಿ ಅಂತ ಆಗಲೇ ಅಲ್ಲೆಲ್ಲೇ ಹೋದ್ರವ್ರ ಸಿಕ್ಕಿದ್ರಿಗೆ ಹೀಗೆ. ಹಾ ಇಲ್ಲ ಐಸ್ ಕ್ರೀಮ್, ಇನ್ನೊಂದು ಐಸ್ ಕ್ರೀಮ್ ಮುಗಿತಂತ. ಈಗ ನಾವೊಂದು ಐಸ್ ಕ್ರೀಮ್ ಕುಡಿಸ್ತಾನೆ, ಜಾತ್ರೆ ಮುಗಿತಾವ. ಊಟ ಮಾತ್ರ ಸಂಪತ್ ಅಂತ ಹೇಳ್ಬೋದು. ತೋರಿಸ್ತೇನೆ ನಿಮಗೆ ಎಲ್ಲಿ ಊಟ ಮಾಡಿದೆ ನಾನು ಅನ್ನೋದನ್ನ. ಇವಾಗ ಅಡುಗೆ ಬಾಕ್ಸ್ ಏನೇನು ಕಟ್ಕೊಂಡ್ಬಂದಿದ್ದಾರೆ ತೋರಿಸ್ತೇನೆ. ಊಟ ಮಾತ್ರ ಸಂಪತ್ ಅಂತ ಹೇಳ್ಬೋದು. ರಿಯಲಿ ಗ್ರೇಟ್. ಮತ್ತು ಇದನ್ನ ಮಿಸ್ ಮಾಡ್ಕೊತಿದ್ದೆ ನಾನು ಇವತ್ತು. ಇಲ್ಲೇ ನೋಡೋಣ ಕೂತ್ಕೊಂಡು ಊಟ ಮಾಡಿದ್ದೆ. ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳೋಣ. ಬಿಸಿಲು ಭಾಳ ಆಗಿತ್ತು, ಹೊಟ್ಟೆನೂ ಭಾಳ ಹಸ್ದಿತ್ತೆ. ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರೆ. ಈ ವ್ಯವಸ್ಥೆ ಅವ್ರ ಯಾರ ಥರ ಮಾಡ್ಕೊಂಡಿದ್ದಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ತಿದ್ದೀನಿ ನೀವು, ಒಂದು ಟ್ರ್ಯಾಕ್ಟರ್ ಇದೆ, ಅದ್ರ ಪಕ್ಕ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದಾರೆ. ಅದಾದಮೇಲೆ ಅದ್ರ ಮುಂದೆ ಇಂಜಿನ್ ಇದೆ ಪಕ್ಕದಲ್ಲಿ. ಮತ್ತು ಟ್ರ್ಯಾಕ್ಟರ್ ಟ್ರೈಲರ್ ಮತ್ತು ಇಂಜಿನ್ಗೆ ಒಂದು ರೋಪ್ ಹಾಕಿಬಿಟ್ಟು ತಾಡ್ಪಲ್ಲೆ ಹಾಕಿದ್ದಾರೆ. ಇದರಿಂದ ಅವರು ಅಲ್ಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ನೆರಳು ಆಗ್ತೈತಿ, ಮಸ್ತ್ ಎಂಜಾಯ್ ಮಾಡ್ತಿದ್ದಾರೆ ಅವರು. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್. ಚಿಕ್ಕವನಿದ್ದಾಗ ನಮ್ಮ ಅಜ್ಜ ಅಮ್ಮನ ಜೊತೆ ಈ ಥರ ಹೋಗ್ತಿದ್ದೆ. ಇವಾಗ ಎಲ್ಲ ಓದಿದಾದ್ಮೇಲೆ, ದೊಡ್ಡವ್ರ ಕಮ್ಮಿ ಕೆಲಸ ಮಾಡಿದಾದ್ಮೇಲೆ ನಾನು ಜಾತ್ರೆಗೆ ಬಂದಿರೋದು ಭಾಳ ಕಡಿಮೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಲೀವ್ ಸಿಗ್ತಿರಂಗಿಲ್ಲ. ಅಂಥ ಟೈಮಲ್ಲಿ ಇಂಥ ಫಂಕ್ಷನ್, ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋಕೆ ಆಗ್ತಿರಂಗಿಲ್ಲ. ಬಟ್ ಇವಾಗ ಭಾಳ ಖುಷಿ ಆಗ್ತೈತಿ. ಎಷ್ಟೋ ದಿನಗಳ ಹಳೆ ನೆನಪುಗಳು ಮತ್ತೆ ಕಣ್ಣು ಮುಂದೆ ಬರ್ತಿದ್ದಾವೆ. ಮತ್ತೆ ಅದನ್ನ ಎಂಜಾಯ್ ಮಾಡ್ತಿದ್ದೆ, ಅದನ್ನ ಫೀಲ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಊಟ ಮತ್ತೆ ಭರ್ಜರಿ ಇತ್ತು.
ಎಂದಿನಂತೆ ಇವತ್ತಿನ ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್. ದರ್ಶನ ಎಲ್ಲ ಆಯ್ತಾ? ಇವಾಗ ಮನೆಗೆ ಹೊರಡೋಣ. ಮತ್ತೆ ಸಂಜೆ ಬರ್ತೇನೆ. ಸಂಜೆ ಯಾವ ಥರ ಇರ್ತೈತೆ ಮತ್ತೆ ನಾನೇ ಮತ್ತೆ ತೋರಿಸ್ತೇನೆ. ಇನ್ನೂ ಜನ ಬೇರೆ ಬೇರೆ ಊರಿಂದ ಬರೋ ಥರ ನೀವು ನೋಡತ್ತೀರಿ.